ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ನಾನು ಗೌರಿ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗಣೇಶ ಹಬ್ಬದ ವ್ಲಾಗ್ ಕೂಡ ಬರುತ್ತೆ, ಅದು ಇವತ್ತು ಈವ್ನಿಂಗ್ ಬರುತ್ತೆ. ಪ್ಲೀಸ್ ತಪ್ಪದೆ ನೋಡಿ. ಈ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಮಾಡಿದ್ದು ನೀವು ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ. ಆ್ಯಕ್ಚುಲಿ ನಾನು ಫಸ್ಟ್ ಉದ್ದವಾಗಿ ಹಾಕಿದ್ದೆ ಅದು ಸ್ಕ್ರೀನ್ನ, ಬಟ್ ಆಮೇಲೆ ನಾನು ಸ್ವಲ್ಪ ಮಂಟಪ ಕಟ್ಟಬೇಕು ಅಂತ ಅದನ್ನು ಸ್ವಲ್ಪ ಮತ್ತೆ ತೆಗೆದುಬಿಟ್ಟು ಹಾಫ್ ಹಾಕಿದ್ದೀನಿ. ಸೊ ನಾನು ಇಲ್ಲಿ ನಮ್ಮ ಗಣೇಶಣ್ಣನ ಈ ರೀತಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಹಿಂದ್ಗಡೆ ಫ್ಯಾನ್ ಎಲ್ಲ ಇದೆಯಲ್ಲ ಅದನ್ನು ನಾನೇ ಹಾಕಿದ್ದು, ಈ ಛತ್ರಿ ಕೂಡ ನಾನೇ ಹಾಕಿದ್ದು. ಈ ಕಡೆ ಸೈಡ್ ಇವ್ರ ಪದ್ಧತಿ ಪ್ರಕಾರ ಹೀಗೆ ಛತ್ರಿ ಎಲ್ಲ ಹಾಕ್ತಾರಂತೆ. ಸೊ ನಾನೇ ಇದನ್ನೆಲ್ಲ ರೆಡಿ ಮಾಡಿದ್ದು. अच्छा वाओ करेक्ट हाइट भी गणेश राज की जय, गणेश महाराज की जय, गणेश महाराज की जय. वाह नाइस, हाइट वो सब कुछ परफेक्ट है. वाह सुपर, वाह सुपर. ನೆಕ್ಸ್ಟ್ ಗೌರಮ್ಮನ ಕೂಡ ಇಲ್ಲಿ ತಂದು ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕಡೆ ಸೈಡ್ ಗೌರಿ ಹಬ್ಬ ಏನು ಮಾಡೋದಿಲ್ಲ, ಅದು ನಮ್ಮ ಕರ್ನಾಟಕ ಅಷ್ಟೇ ನಾವು ಮಾಡೋದು. ಸೊ ಅದಕ್ಕೋಸ್ಕರ ನಾನಿದು ಆನ್ಲೈನಿಂದ ನಮ್ಮ ಪುಟ್ಟ ಗೌರಿನ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ದೊಡ್ಡದು ಸಿಗುತ್ತೆ ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ಮಮ್ಮಿ ಮನೇಲಿ ಸ್ವಲ್ಪ ದೊಡ್ಡದಾಗಿ ಇಡ್ತಾರೆ, ಬಟ್ ಇಲ್ಲಿ ಸಿಗಲ್ವಲ್ಲ ಅಂತ ನಾನು ಚಿಕ್ಕದಾಗಿ ತಂದು ಇಟ್ಟಿದ್ದೀನಿ. ಆ್ಯಂಡ್ ಗೌರಿ ಹಬ್ಬಕ್ಕೆ ನಾವು ಗಣೇಶನ ತಾಯಿ ಮಗ ಇಬ್ರು ನಾವು ಜೊತೆಲಿ ಕುಂದಿಸ್ಬಿಟ್ಟೆ ನಾನು ಹಬ್ಬ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅರ್ಜೆಂಟಾಗಿ ನನಗೆ ಆ್ಯಕ್ಚುಲಿ ನಾನು ಮೂಂಗ್ ದಾಲ್ ಹಲ್ವಾ ನೈವೇದ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಆಮೇಲೆ ಅರ್ಜೆಂಟಾಗಿ ಟೈಮ್ ಆಗಲಿಲ್ಲ ಅಂತ ನಾನು ಈ ನೈವೇದ್ಯ ಮಾಡ್ತಾಯಿದ್ದೀನಿ. ಅವಲಕ್ಕಿ ನೆನೆ ಹಾಕೋದು ಆ್ಯಂಡ್ ಅದಕ್ಕೆ ಬೆಲ್ಲ ಹಾಕಿದೆ, ಬಾಳೆಹಣ್ಣನ್ನು ಹಾಕಿದೆ, ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇದು ನನ್ನ ಗೌರಿ ಹಬ್ಬದ ಸ್ಯಾರಿ. ಇದು ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ, ಮಮ್ಮಿ ನನಗೆ ಕಳಿಸಿರೋ ಕೊರಿಯರ್ ಅನ್ನೋ ಬ್ಲಾಗಲ್ಲಿ. ಇದು ಮಮ್ಮಿ ಗೌರಿ ಹಬ್ಬಕ್ಕೆ ನನಗೆ ಕಳಿಸಿರೋ ಅಂಥದ್ದು. ಆ್ಯಂಡ್ ಇದು ಮುಂದೆ ಹಾಕೊಂಡಿರೋ ಬಳೆ ಕೂಡ ಮಮ್ಮಿ ಮನೆಯಿಂದ ಬಂದಿದ್ದು. ಈ ಕಡೆ ಹಿಂದ್ಗಡೆ ಹಾಕೊಂಡಿರೋಂಥ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಇದು ನಮ್ಮ ಅತ್ತೆ ಮಗಳು ನನಗೆ ಗಿಫ್ಟ್ ಮಾಡಿರೋ ಅಂಥದ್ದು. ಸೊ ಇವತ್ತು ಮ್ಯಾಚ್ ಆಯಿತು ಅಂತೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಸ್ಯಾರಿ. ಸೊ ಈ ಹಬ್ಬಕ್ಕೆ ತಾಯಿ ಮನೆಯಿಂದ ಸ್ಯಾರಿ ಬರುತ್ತಲ್ಲ, ಸೊ ಸ್ಯಾರಿ ಆ್ಯಂಡ್ ಬಳೆ ಅಮ್ಮನ ಮನೆಯಿಂದಾನೇ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದು ನನ್ನ ಸ್ಯಾರಿ. ಆ್ಯಂಡ್ ತುಂಬ ಜನ ಈ ಸ್ಯಾರಿನ ಇಷ್ಟಪಟ್ಟಿದ್ರಿ, ಇವತ್ತು ಉಡ್ಕೊಂಡು ತೋರಿಸ್ತಾ ಇದ್ದೀನಿ. ನನಗೂ ಕೂಡ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಬ್ಲೌಸ್ ಕೂಡ ಮಮ್ಮಿ ಮನೆಯಿಂದ ಬರೋ ಸ್ಯಾರಿಗೆ ನನಗೆ ಬ್ಲೌಸ್ ಕೂಡ ರೆಡಿ ಹೊಲಿಸಿ ಅವರು ಕಳಿಸ್ಬಿಡ್ತಾರೆ. ಅದನ್ನು ನನಗೆ ಜಂಜಾಟ ತಪ್ಪು. ಇಲ್ಲಿ ಟೇಲರ್ ಶಾಪ್ ಅಂದರೆ ದೂರ ಹೋಗಬೇಕು. ಸೊ ಇದು ಈಗ ನಾನು ಪೂಜೆ ಮಾಡ್ತೀನಿ. ಆ್ಯಂಡ್ ಪೂಜೆಗೆ ನೈವೇದ್ಯ ಕೂಡ ರೆಡಿ ಆಗಿದೆ. ಈಗ ಪೂಜೆ ಮಾಡೋಣ ಬನ್ನಿ. ಎಲ್ಲರೂ ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. ನಾನು ತೆಂಗಿನಕಾಯಿ ಯಾವಾಗಲೇ ಹೊಡಿಲಿ, ಈ ರೀತಿ ನನಗೆ ಹೊಡೆಯೋದಕ್ಕೆ ಬರೋದಿಲ್ಲ. ತೆಂಗಿನಕಾಯಿ ಕೈ ನೋವು ಬರುತ್ತೆ. ಸೊ ನಾನು ನೆಲಕ್ಕೆ ಈ ರೀತಿ ಹೊಡೆದ್ಬಿಟ್ಟೆ ನನಗೆ ತೆಂಗಿನಕಾಯಿ ಹೊಡೆಯೋಕ್ಕೆ ಬರೋದು. ಇದಾದಮೇಲೆ ನಾನು ಸ್ಯಾರಿನ ಚೇಂಜ್ ಮಾಡ್ಕೊಂಬಂದು ಮೂಂಗ್ ದಾಲ್ ಹಲ್ವಾ ರೆಡಿ ಮಾಡ್ತಾ ಇದ್ದೀನಿ. ಇದು ಮೂಂಗ್ ದಾಲ್ ಹಲ್ವಾ, ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಆ್ಯಂಡ್ ಹೆಸರುಬೇಳೆ ಜಾಸ್ತಿ ಹಾಕ್ತಾ ಇದ್ದೀನಿ, ಯಾಕಂದರೆ ಮೂಂಗ್ ದಾಲ್ ಹೆಸರೇ ಹೇಳುತ್ತೆ. ಆ್ಯಂಡ್ ಅದಕ್ಕೆ ನೀರು ಹಾಕಿ ಕುಕ್ಕರ್ನಲ್ಲಿ ನಾನು ಇದನ್ನು ಬೇಯಿಸ್ಕೊತೀನಿ. ಈ ರೀತಿ ಇನ್ನರ್ ಲಿಡ್ ಕುಕ್ಕರ್ ಇದೆಯಲ್ಲ, ನನಗದು
ಅಷ್ಟೊಂದು ಇಷ್ಟ ಆಗಲ್ಲ, ಇದು ನನ್ನ ಕೈ ಕೊಯ್ದು ಹೋಗುತ್ತೆ ವಾಶ್ ಮಾಡುವಾಗ. ಬಟ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಹೊಸ ಕುಕ್ಕರಿನೂ ಓಪನ್ ಮಾಡಿಲ್ಲ. ನೆಕ್ಸ್ಟ್ ಇದು ಬೆಂದಿದ್ದಾದಮೇಲೆ ಇದಕ್ಕೆ ನಾನು ಜಾಗರಿ ಹಾಕ್ತಾ ಇದ್ದೀನಿ. ಯೂಶ್ವಲಿ ಸಕ್ಕರೆ ಹಾಕಿ ಮಾಡ್ತಾರೆ, ಬಟ್ ನಾನು ಇದಕ್ಕೆ ಬೆಲ್ಲ ಹಾಕಿ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಮಾಡುವಾಗ ಅದು ವಿಡಿಯೋ ಮಾಡೋದನ್ನೇ ಮರ್ತ್ಬಿಟ್ಟೆ ನಾನು. ಇವತ್ತು ಆ್ಯಕ್ಚುಲಿ ಗೌರಿ ಹಬ್ಬದ ಈವ್ನಿಂಗ್, ರಾತ್ರಿ ಆಗಲೇ ಕತ್ಲು ಕೂಡ ಆಗಿದೆ. ತುಂಬ ಹೆಲ್ತ್ ಇನ್ನೂ ಜಾಸ್ತಿ ನೆಗಡಿ ಆಗಿಬಿಟ್ಟಿದೆ, ಕೆಮ್ಮು ಜಾಸ್ತಿ ಆಗಿದೆ. ಆದರೂ ಕೂಡ ಟ್ಯಾಬ್ಲೆಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಹೂರ್ಣ ಇದೆ ಈಚೆಯಲ್ಲಿ. ಇಲ್ಲಿ ಹೂರ್ಣ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ ಬೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಇದೆ, ಅದಕ್ಕೋಸ್ಕರ ಈ ಕಲರ್ ಕಾಣಿಸ್ತಿದೆ. ಸೊ ಈಗ ಇದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಕಾನೋಳೆ, ಅಂದರೆ ನಾವು ಮರಾಠಿಯಲ್ಲಿ ಕಾನೋಳೆ ಅಂತೀವಿ, ಕರಿಗಡುಬುನ ಮಾಡಬೇಕು. ಅದನ್ನು ಮಾಡಿದ್ದಾದಮೇಲೆ ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನೇನು ಮಾಡಬೇಕು ಅಂತ ನೋಡ್ತೀನಿ. ಸೊ ಆಮೇಲೆ ಇದೇ ಬೇರೆ ಹೂರಣ, ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಕಡಲೆಬೇಳೆ ಹೂರಣ, ಇದು ತೊಗರಿಬೇಳೆ ಹೂರಣ ನಾನು ಮಾಡಿರೋದು. ಕಡಲೆಬೇಳೆ ಹೂರಣದಲ್ಲಿ ಈ ಕಡೆ ಸೈಡ್ ಉಂಡೆ ಥರ ಮಾಡಿ ಅದನ್ನು ಡೀಪ್ ಫ್ರೈ ಮಾಡ್ತಾರೆ. ಆ ರೆಸಿಪಿ ನಾನು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ತುಂಬ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಬ್ಬ ಇದೆ, ವರ್ಷಕ್ಕೊಂದ್ಸಲ ಬರುವಂಥ ಗಣೇಶನ ಹಬ್ಬ, ಸೊ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸ್ಮಾಲ್ ಉಂಡೆ ಮಾಡಿಕೊಂಡು ಆಮೇಲೆ ಇದನ್ನು ಕರಿತೀನಿ. ಆಮೇಲೆ ಇನ್ನೊಂದು ವಿಷಯ, ಎಷ್ಟು ಸುಸ್ತಾಯಿತು ಅಂದರೆ ನಮಗೆ ಹುಡುಕಿ ಸಾಕಾಗಿತ್ತು. ಒಬ್ಬರು ತೊಗೊಂಬರ್ತೀನಿ ಅಂತ ಹೇಳಿದ್ರು, ಏನು ಬಾಳೆಕಂಬ, ಮಾವಿನ ಎಲೆ ಇದೆಲ್ಲವೂ. ಒಬ್ಬರು ನಾನೇ ತೊಗೊಂಬರ್ತೀನಿ ಅಂತ ಹೇಳಿದ್ರು. ರಾತ್ರಿ 8 o'clockವರೆಗೂ ವೆಯ್ಟ್ ಮಾಡಿದ್ದೀವಿ. ಅವ್ರು ಬರ್ತೀನಿ ಅಂತ ಅಂದು ಬರೀ ಹೂ ತೊಗೊಂಬಂದಿದ್ದಾರೆ. ಆಮೇಲೆ ಬೇಡ ಅಂತ ಅಂದು ತಕ್ಷಣ ಮತ್ತೆ ಹುಡ್ಕೋಕೆ ಹೊರಟ್ರು ನಮ್ಮ ಅತ್ತೆ ಮಗಳು. ಆಮೇಲೆ ಎಲ್ಲರೂ ಹೋಗಿ ಹುಡ್ಕಕ್ಕೆ ಹೋಗಿದ್ರು. ಎಲ್ಲೂ ಸಿಕ್ಕಿಲ್ಲ ಅಂತ 2-3 ಕಡೆ ಎಲ್ಲ ಹುಡುಕಿದ್ದಾರೆ, ಮಾರ್ಕೆಟಲ್ಲೂ ಸಿಕ್ಕಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. 8:30ಗೆ ಹೋಗಿದ್ದವರು. ಕೊನೆಗೆ ಒಂದು ಜಾಗದಲ್ಲಿ ಸಿಕ್ಕಿದೆ, ಅದನ್ನು ತೊಗೊಂಬಂದಿದ್ದಾರೆ. ಆ ಕಡೆ ಮೂಲೆಯಲ್ಲಿದೆ, ಇಟ್ಟಿದ್ದೀನಿ ಆ ಕಡೆ, ಈ ಕಡೆ ಇಲ್ಲಿ. ಅದರ ಸ್ಟೆಮ್ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನೋಡಿ ಅಲ್ಲಿದೆ. ಸೊ ಅಲ್ಲಿಟ್ಟಿದ್ದೀವಿ. ಆ್ಯಂಡ್ ಅದನ್ನು ಸ್ವಲ್ಪ ಬಾಳೆಕಂಬ ಎಲ್ಲ ಜೋಡಿಸಿಡಬೇಕು. ಸೊ ಇಷ್ಟೆಲ್ಲ ಆಯಿತು. ಅಂತೂ ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು. ಸಿಗದೆ ಇದ್ರೂ ಓಕೆ, ಏನು ಮಾಡಬೇಕು ಅಂತಲೂ ಆಗಲೇ ಯೋಚನೆ ಮಾಡಿದ್ವಿ. ಸೊ ನಾನೀಗ ಇದನ್ನು ರೆಡಿ ಮಾಡ್ಕೊತೀನಿ. ಈಗ एक को देख के दूसरों को देना है. एक को बोल रही है, फिर दूसरों को पूछ रही है, फिर वो सुन रही है. रश भी रहेगा ना, सो डिमांड टाइम बहुत है. ये भी 100 rupees बोल रहे हैं. 100 rupees. ಒಂದೊಂದು ಬಾಳೆ ಸ್ಟೆಮ್, ಬಾಳೆಗೊನೆ 100 ರೂಪಾಯಿ ಅಂತೆ. ಸೊ ನಿಮ್ಮೂರಲ್ಲಿ ಒಂದೊಂದು ಬಾಳೆಗೊನೆಗೆ ಎಷ್ಟು ಅಂತ ನನಗೆ ಹೇಳಿ. 2ಕ್ಕೆ ಅಂದರೆ 1 ಜೊತೆಗೆ 200 ರೂಪಾಯಿ. ಸೊ ಹೇಗೋ ಸಿಕ್ತು. ಆಮೇಲೆ ನಾನು ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರುವಂಥ ಮೋದಕ ಕೂಡ ಮಾಡಿದೆ. ಅದಾದಮೇಲೆ ಇದು ಆ್ಯಕ್ಚುಲಿ ಗಣೇಶನ ಹಬ್ಬದ ದಿವಸ ನಾನು ಇವ್ರಿಗೆ ಕೊಟ್ಟಿದ್ದು. ಗೌರಿ ಹಬ್ಬದ ದಿವಸ ನಾನು ಅರಿಶಿನ ಕುಂಕುಮ ಕೊಡಬೇಕಾಗಿತ್ತು ನಮ್ಮ ಅತ್ತೆ ಮಗಳಿಗೆ, ಬಟ್ ಮರ್ತುಬಿಟ್ಟಿದ್ದೆ. ಸೊ ಗಣೇಶನ ಹಬ್ಬದ ದಿವಸ ಕೊಟ್ಟೆ, ಬಟ್ ಈ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡಿದ್ದೀನಿ. बहुत अच्छा लग रहा है ये डेकोरेशन, पूजा बहुत खला आया. हैप्पी अच्छा हुआ. Be happy.